ಬರೋಣ ಇವತ್ತಿನ ಜರ್ನಿ ಬಂದು ಆರೆಂಜ್ ಫಾಲ್ಸ್ ಓಲೋ B11R MG ಬಿಲ್ಟ್ स्टार्स ಅಂತ ಕರೆಸಿ ನಾವು ಇದಕ್ಕೆ गाड़ी नंबर बंद MH40। आपका साथ गोवा के लिए चलने का आपका नाम क्या है? मेरा नाम श्रीनिवास। रूट कैसे जाते हैं, कौन सा रूट से? इधर से महबूबनगर, हाँ महबूबनगर, रायचूर, गंगावती। ನಮ್ಮ ಕರ್ನಾಟಕ ಬಸ್ ಕಂಡಾಗ ಒಂದು ನೋಡುವಂಥ ಖುಷಿನ ಸಪ್ರೇಟ್. ಅಂದರೆ ಗೋವಾ ಸ್ಟೇಟ್ ಒಳಗೆ ಈಗ ಹೊಂಟಿದ್ದೇವಲ್ಲ, ಈಗ ನಮ್ಮ ಬಸ್ ಹೊಂಟಿದ್ದು ನೋಡಿಲ್ಲ ಅಂತ ಒಂದು ಖುಷಿ ಆಗ್ಬಿಡುತ್ತೆ. ಹಂಗೆ घाट उतर रहे हैं क्या पीछे? ಈಗ ಕಾರೋಡ್ ದಾಟಿ ಜಸ್ಟ್ ಗೋವಾ ಬಾರ್ಡ್ರಿಗೆ ಎಂಟರ್ ಆದ್ವಿ. ಟೈಮ್ ಬಂದು 7:40 ಪಂಜಿ ಬಸ್ ಸ್ಟಾಪಿಗೆ ಬಂದು ನಿಂತು ಗಾಡಿ ರೈಟ್ ಅಂದ್ರೆ 15 ಅವರ್ ತೊಗೊಂಡಂಗೆ ಆಯ್ತು ಇವ್ರು ಆ್ಯಕ್ಚುಲಿ. ಮತ್ತು ಅಷ್ಟು ತೊಗೊಂಡತ್ತ ಮಾಮ ಸರಿಯಾ. ಇಲ್ಲಿ ಒಂದು ಐತಿ, ಎರಡೆರಡು ಬಸ್ ಅದಾವೆ, ಎರಡು ಹಿಂದೆ ಮುಂದೆ. ಎಲ್ಲಿ ಹೊಂಟ ಒಂದು ಗೊತ್ತಿಲ್ಲ. ಸೊ 710 ಕಿಲೋಮೀಟರ್ ಜರ್ನಿ ಬರೋಣ. ಇವತ್ತಿನ ಜರ್ನಿ ಬಂದು ಆರೆಂಜ್ ಫಾಲ್ಸ್ ಓಲೋ B11R MG ಬಿಲ್ಟ್ ಸ್ಟಾರ್ಸ್ ಅಂತ ಕರೆಸಿ ನಾವು ಇದಕ್ಕೆ. ಗಾಡಿ ನಂಬರ್ ಬಂದು MH40 BL1499. ಇಲ್ಲೇ ರಾಜೇಂದ್ರನಗರ ಹತ್ರ ಪಿಕಪ್ ಇರ್ತಿದ್ರದ್ದು 6 ಗಂಟೆ. ಆಲ್ರೆಡಿ 6:05 ಆತ ಗಾಡಿ ಬಿಡ್ತಾರೆ. ಹೊಳ್ಳಿ ಯಾವ ರೂಟ್ ಮೇಲೆ ಹೋಗ್ತಾರೆ ಅಂತೇಳಿ ನನಗೆ ಗೊತ್ತಿಲ್ಲ, ಕೇಳ್ತೇನೆ ಅದನ್ನ ಕೇಳ್ಬಿಟ್ಟು. ಹೊಳ್ಳಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತೇಳಿ ಅವ್ರನ್ನ ಕೇಳೋಣ. ಅವರ್ಸ್ ಬಂದು ಅದು ಎಂಡೊಳಗೆ ಹೇಳ್ತೀನಿ ಎಷ್ಟಾಗುತ್ತೆ ಏನಂತ ಹೇಳ್ಬಿಟ್ಟು. ಫುಲ್ ಸ್ಲೀಪರ್ ಇದೆ, ಒಳಗಡೆ ಅಲ್ಲಿ ತೋರಿಸ್ತೀನಿ. ಇವರು 1ನೇ ಡ್ರೈವರು, ಅಲ್ಲಿ ಒಬ್ರು ಇದ್ದಾರೆ, ಅವ್ರು 2ನೇ ಡ್ರೈವರು ಪರಿಚಯ ಇದ್ದಾರೆ. ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ. అలాగే 4 సీట్లు బుక్ చేసారు, ఇద్దరు వస్తున్నారు. ओके अन्ना नमस्ते। आपका साथ गोवा के लिए चलने का आपका नाम क्या है? मेरा नाम श्रीनिवास। रूट कैसे जाते हैं, कौन सा रूट से? इधर से महबूबनगर, हाँ महबूबनगर, रायचूर, गंगावती, हाँ ಹುಬ್ಳಿ, ಕಾರವಾರ. ಅಣ್ಣ ರೂಟ್ ಬಂದು ಈ ಥರ ಹೋಗುತ್ತಂತಿದೆ. MG ಬಿಲ್ಟ್ ಓಲೋ B11R ಐಸಿಫ್ಟ್ ಫುಲ್ ಸ್ಲೀಪರ್. ಬರ್ರಿ ಎಲ್ಲೆಲ್ಲಿ ಹೋಗ್ತಾರೆ ಏನೋ ಟೈಮ್ ತೋರಿಸ್ತಾ ಹೋಗ್ತೀನಿ. ಇಲ್ಲಿ 6 ಗಂಟೆ ಬಂದೈತಿ, ಎಷ್ಟಕ್ಕೆ ಡಿಪಾರ್ಚರ್ ಆಗುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಬರೋಣ ಕರೆಕ್ಟಾಗಿ ರಾಜೇಂದ್ರ ನಗರ ಅಂತೇಳಿ ಬಿಟ್ಟರೆ ಅಲ್ಲಿಂದ ವಾಪಸ್ ಮತ್ತು ಔಟರ್ ರಿಂಗ್ ರೋಡ್ ಇರ್ತಾರೆ. ಇಲ್ಲೊಂದು ಸ್ವಲ್ಪ ಮುಂದೆ ಹೋಗ್ತೀವಿ, ಔಟರ್ ರಿಂಗ್ ರೋಡ್ ಹಾಕ್ತಾರೆ. ಇವಾಗ 10 ಹೆಂಗೆ ಹೋಗ್ತಾರೆ ಏನೋ ಆವಾಗಲೇ ಹೇಳಿದ್ದೀನಿ ನಿಮ್ಗೆ. ಟೈಮ್ ಬಂದು 6:25 ಆಲ್ರೆಡಿ ರಿಂಗ್ ರೋಡ್ ಹತ್ರ ಬಂತು ಗಾಡಿ. ಬರೀ ಮುಂದೆ ಎಲ್ಲೆಲ್ಲಿ ಹೋಗ್ತೈತಿ ಏನೋ ಹಂಗೆ ಒಂದೊಂದು ನಿಮಿಷದ ಕ್ಲಿಪ್ ಹಾಕೊಂಡು ಹೋಗ್ತೀನಿ. ಬರೋಣ ಹೈವೇ ದಾಟ ಇಲ್ಲೇ ಲೆಫ್ಟಿಗೆ ಬರ್ಬೇಕು. ಇಲ್ಲಿದೆ ನೋಡ್ರಿ, ಮಹಬೂಬ್ ನಗರ ಅಂತ ಬೋರ್ಡ್ ಐತಿ. ಬಟ್ ಟೋಲ್ ದಾಟಿದ ಮೇಲೆ ಒಂದು ಸಣ್ಣ ಬ್ರಿಡ್ಜ್ ಬರುತ್ತಿಲ್ಲ. ಒಂದು ಆ ಬ್ರಿಡ್ಜ್ ದಾಟಿದ ತಕ್ಷಣ ಮಹಬೂಬ್ ಇಲ್ಲಿ ಇಳಿದು ಮತ್ತೆ ರೈಟಿಗೆ ತೊಗೋಬೇಕಿಲ್ಲ. ಬ್ರಿಡ್ಜ್ ಸಿಕ್ಕಿನ ರೈಟ್ ಇಲ್ಲೇ. ಇಲ್ಲಿಂದ ಮುಂದೆ ಮತ್ತು ರಾಯಚೂರು ಹಿಂಗೆಲ್ಲ ಹೋಗ್ತೇವೆ. ಗಂಗಾವತಿ, ಕೊಪ್ಪಳ, ಗದಗ. ಆ್ಯಕ್ಚುಲಿ ಹೈವೇ ಸಿಗುತ್ತೆ. ನಾನು ಅವಾಗಲೇ ಅವ್ರನ್ನೂ ಕೇಳಿದೆ, ಇಲ್ಲ ಅಂತ ಅಂದ್ಬಿಟ್ರಲ್ಲ. ಹಂಗಾಗಿ ನಾನು ಹಂಗೆ ಇಲ್ಲ ಅಂತ ಅಂದ್ಬಿಟ್ಟೆ. ಹಿಂಗೆ ರೋಣ ಹಿಂಗೆ ಹೋಗ್ತಾರೆ ಬಿಡೋ ಅಂತ ಕೆಲವೊಂದಿಷ್ಟು ಬಸ್. ಗದಗಿಂದ ಅವ್ರಿಗೆ ಹೈವೇ ಸಿಗುತ್ತೆ. ಆ್ಯಕ್ಚುಲಿ ಕೊಪ್ಪಳದಿಂದ ಹೈವೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ರೈಟಿಗೆ ತೊಗೋತಾರೆ. ಇವಾಗ ಅನ್ನ ಗ್ಲಾಸ್ ತೊಗೊಳ್ಳೋದಿಲ್ಲ, ಕರೆಕ್ಟಾಗಿ ಕಾಣತ್ತಿಲ್ಲ. ಇಂದ ಮಹಬೂಬ್ ನಗರ್ ನೆಕ್ಸ್ಟ್ ಲೆಫ್ಟ್ ಹೊರ ಜಡ ಚೆಲ್ಲಾರ. ಇಲ್ಲಿಂದ ರೈಡಿಗೆ ಹೋಗ್ಬೇಕು ನೋಡ್ರಿ. ಹಿಂಗೆ ಸ್ಟೇಟ್ ಇಲ್ಲಿ ಪಿಕಪ್ ಇರುತ್ತೆ ಇವ್ರದ್ದು.
ಜಸ್ಟ್ ಮೈಬೂಬ್ ನಗರ ಪಿಕಪ್ ಮಾಡಿದ್ವಿ. 8 ಗಂಟೆ ಟೈಮ್, 6 ಗಂಟೆ 6:25 ಬಿಟ್ಟಾಗ 1.5 ತಾಸು ಮೈಬೂಬ್ ನಗರ ಬರಕ್ಕೆ ಹೋಯ್ತು. ಮತ್ತು ಮುಂದೆಲ್ಲ ಹೋಗ್ತಾರೆ ಏನು ನೋಡೋಣ ಬರ್ರಿ, ಊಟಕ್ಕೆಲ್ಲಿ ಸ್ಟಾಪ್ ಮಾಡ್ತಾರೆ ಏನಂತೇಳಿ ತೋರ್ಸೋಣ. ಬ್ರೈಟ್ನೆಸ್ ಗ್ಲಾಸ್ ಇನ್ನು ಮುಂದೆ ಸಿಂಗಲ್ ಸ್ಟಾರ್ಟ್ ಆಗುತ್ತೆ, ಅದನ್ನ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ ಬರ್ರಿ. ನಮ್ಮ ಉತ್ತರ ಕರ್ನಾಟಕ ಬರುತ್ತೆ, ತೋರಿಸ್ಕೊತ ಹೋಗ್ತೀನಿ ಎಲ್ಲ ಕಡೆನೂ. ಈ ಥರ ಆಯ್ತು ನೋಡೋಣ ಸಿಂಗಲ್ ರೋಡು, ಒಳ್ಳೆ ಟ್ರಾಫಿಕ್ ರೋಡ್ ಇದು ಒಂಥರ ಅಪ್ ಟು ರಾಯಚೂರು ದಾಟೋವರೆಗೂ ನಮ್ಗೆ ಎಲ್ಲ ಟ್ರಾಫಿಕ್ ಈ ಥರ. ಮುಂದೆ ಊಟ ಸ್ಟಾಪ್ ಮಾಡ್ತಾರೆ ಅನಿಸುತ್ತೆ, ಇವಾಗ ನೋಡೋಣ ಸ್ಟಾಪ್ ಮಾಡ್ತಾರೆ ಅದನ್ನ. ಇವಾಗ ಬಂದು ಡಿನ್ನರ್ ಬೇಕಂತ ಕೊಟ್ರೆ ಯಾವುದೋ ದೇವರ ಕದ್ರಿ ಅಂತ ಊರ ಹೆಸರು. 8 ಗಂಟೆ 24 ನಿಮಿಷ ಕನಸತ್ತಿಲ್ಲ ನೋಡ್ರಿ ಕನಸತ್ತು ಎಷ್ಟೊತ್ತಿಗೆ ಬಿಡ್ತಾರೆ ನೋಡೋಣ. ಇಲ್ಲೊಂದು ಐತಿ, ಇದು ಮಂಗ್ಳೂರು ಗಾಡಿ, ಇದು ಹೈದರಾಬಾದ್ ಟು ಮಂಗ್ಳೂರು ಹೋಗ್ತಿದ್ದೆ. ಇದು ನಾವು ಬಂದಿದ್ದು. ಅಜ್ಜ ಮಾತ್ರ ಸಖತ್ ಓಡ್ಸಾತನಪ್ಪ ಗಾಡಿ, ಒಂದ್ಸತಿ ನೋಡ್ಬಿಟ್ರೆ ಅವ್ನು ಶ್ರೀನಿವಾಸ್ ಅಂತ ಅವನ ಹೆಸರು. ಅದ್ವಾತದ ಓಡ್ಸಾತಾನ, ಅದು ಸಿಂಗಲ್ ರೋಡಾಗ. ಹೋಟೆಲ್ ಅಂಗಡಿ ತೋರ್ಸಂಗಿಲ್ಲ ನಾವು, ಫ್ರೀಯಾಗಿ ಪ್ರಮೋಷನ್ ಮಾಡಂಗಿಲ್ಲ ನಾವು, ಬಸ್ಸಿಂದಷ್ಟೇ ಮಾಡ್ತೀವಿ. ಮತ್ತು ಏನಾರು ಬರ್ರಿ ಊಟ ಮಾಡಿ ಆಮೇಲೆ ಬರೋಣ ಹೊಳ್ಳಿ. 9:25 ತರ್ಬಿದ್ವಿ, 9:07 ಆಯ್ತು, ಹಾಫ್ ಆನ್ ಅವರ್ ಮೇಲೆ ಆಯ್ತು ಆಲ್ರೆಡಿ. ಗಾಡಿ ಮೂವ್ ಮಾಡಾಕ್ತು ಬರ್ರಿ. ಪೈಲಟ್ ಬೇರೆ ಅದಾರ, ಚೇಂಜ್ ಆಗ್ಯಾರ. ಇನ್ನೊಬ್ರು ಪೈಲಟ್ ಅದಾರ, ಅವ್ರನ್ನೂ ತೋರಿಸ್ಬಿಡೋಣ. ಓ ಈಗ ಕುಂತಿರೋರು ಇವ್ರು ಪೈಲಟ್. ಅಣ್ಣ ಅಕ್ಕ ನಾಮ್ ಕ್ಯಾ ಹೈ? श्रीनिवास रेड्डी। आपका भाई श्रीनिवास रेड्डी। क्या वो अन्ना का? वो अन्ना का बी श्रीनिवास। बी श्रीनिवास, हो दोनों श्रीनिवास का है। ಇವರು ಶ್ರೀನಿವಾಸ್ ಅಂತ ಬರ್ರಿ. ಅನ್ಸ್ಪೆಕ್ಟ್ ತೆಗೆದು ಇವಾಗ ಮೂವ್ ಮಾಡತ್ರ. ನೈಟ್ ಡ್ಯೂಟಿ ಇವ್ರದ್ದು ಫುಲ್. 10 ಗಂಟೆ 43 ನಿಮಿಷ ಕರೆಕ್ಟಾಗಿ ಇವಾಗ ರಾಯಚೂರು ಪಿಕಪ್ಪಿಗೆ ಬಂದು ನಿಂತೈತಿ. ಇಲ್ಲೇ ಆರೆಂಜ್ ಬಾಜುನ ನಮ್ಮ ವಿಚಾರದಿಂದ ಟ್ರಾವೆಲ್ಸ್ ಐತಿ. ಸರಿಯಾ ಇಲ್ಲಿ ಒಂದು ಐತಿ, 2 ಬಸ್ ಅದಾವೆ, 2 ಹಿಂದೆ ಮುಂದೆ. ಎಲ್ಲಿ ಹೊಂಟ ಒಂದು ಗೊತ್ತಿಲ್ಲ. ಸೊ 210 ಕಿಲೋಮೀಟರ್ ಜರ್ನಿ ಮಾಡಿದಾಗ ನಾವೀಗ ಹೈದರಾಬಾದ್ ಟು ರಾಯಚೂರು ಡಿಸ್ಟೆನ್ಸ್. ಬಟ್ 4.5 ತಾಸು ಮೇಲೆ ಆಯ್ತು ನಾವು ಜರ್ನಿ ಮಾಡೋಕತ್ತೆ. ಓಕೆ ಪರವಾಗಿಲ್ಲ, ಈ ರೋಡಲ್ಲಿ ಈ ಬಸ್ ಇಷ್ಟು ಬರೋದು ನಾರ್ಮಲ್. ಬರ್ರಿ ಇಲ್ಲಿಂದ ಮತ್ತೆ ತಿರ್ಗಾ ಯೂಟರ್ನ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಯಾವ ಊರು ಎಷ್ಟು ಕೊಡ್ತದೆ ಹೇಳ್ತೀನಿ. ಗಂಗಾವತಿ ಇಲ್ಲ ಇಲ್ಲ ಕಾರಟ್ಗೆ ಇದು ಮುಂದೆ ಬರೋದು ಗಂಗಾವತಿ. ಇವಾಗ ಬರೋಣ, ಟೈಮ್ ಬಂದು 1 ಗಂಟೆ ಕರೆಕ್ಟಾಗಿ. ಬರೋಣ ಕರೆಕ್ಟ್ 3:57 ಟೈಮ್. ಹುಬ್ಳಿ ಒಂದು ರೀಚ್ ಆದ್ವಿ. ಸೊ ನೋಡ್ರಿ ಇಲ್ಲಿಂದ ನೆಕ್ಸ್ಟ್ ಮತ್ತೆ ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ, ಘಾಟ್ ರೋಡ್. ನಮ್ಮ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು. ಆಫ್ಟರ್ ಹುಬ್ಳಿ ಈ ಥರ ಆಯ್ತು ನೋಡ್ರಣ ರೋಡ್. ಬೇರೆ ಕಡೆಯಿಂದ ಬರೋರಿಗೆ ಹೆಂಗಿರುತ್ತೆ ರೋಡ್ ಅಂತ ಅಷ್ಟು ಐಡಿಯಾ ಇರಲ್ಲ. ಸಿಂಗಲ್ ರೋಡ್ ಬಟ್ ರೋಡ್ ನೀಟಾಗಿದೆ, ಏನು ಆ ಥರ ಕೆಟ್ಟಿಲ್ಲ ಏನಿಲ್ಲ. ಬಟ್ ಸ್ವಲ್ಪ ಅಲ್ಲೆಲ್ಲೇ ಒಂಥರ ಘಾಟ್ ರೋಡ್ ಕಂಡಂಗೆ ಆಗುತ್ತೆ. ಅಲ್ಲಿ ಸ್ಟೇಟ್ ರೋಡ್ ಇಲ್ಲ, ಇದೆ ಫುಲ್ ಘಾಟ್ ರೋಡ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ ನಮಗೆ ಯಲ್ಲಾಪುರ ದಾಟಿದ ಮೇಲೆ ಅಲ್ಲಿಂದ ಸ್ವಲ್ಪ ಜಾಸ್ತಿ ಘಾಟ್ ರೋಡ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಹಿಂಗೆ ಮಾಮೂಲಿ ಹೋಗ್ಬೋದು, ಏನಿಲ್ಲ 80, 100, 90 ಸ್ಪೀಡ್ ಒಳಗೆ ಹೋದ್ರೂ ಹೋಗ್ಬೋದು ಗಾಡಿ.
ಕೆಲವೊಂದಿಷ್ಟು ಟರ್ನಿಂಗ್ ಸ್ವಲ್ಪ ಸ್ಲೋ ಮಾಡಲೇಬೇಕಾಗತ್ತೆ. ಇವಾಗ ನಾರ್ಮಲ್ ಅಂದರೆ 80 ಈ ಥರ ಹೊಂಟಿದೆ. ರೆಗ್ಯುಲರ್ ಅಡ್ಡಾಡೋರು ಗೊತ್ತಿರುತ್ತೆ, ಬಟ್ ಹೈದರಾಬಾದಿಂದ ಕೆಲವಷ್ಟು ಹುಬ್ಳಿ ಅಲ್ಲಿ ಆ ರೋಡಲ್ಲಿ ಹೋಗ್ತಾರೆ, ಕೆಲವಷ್ಟು ಜನ ಬೆಳಗಾಂ ಮೇಲೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಹೇಳ್ತಾರೆ ಅದು. ಗಂಟೆ 17 ನಿಮಿಷ ಯಲ್ಲಾಪುರ ಕಂಟಿನ್ಯೂ ಆಗ್ತೀವಿ. ಛೋಟಾ ಘಾಟ್ ಬರೋಣ. ಗುಡ್ ಮಾರ್ನಿಂಗ್ ಎಲ್ಲ ಲಾಗ್ಗಳಿಗೂ ನಾನು 2 ಗಂಟೆ 3 ಗಂಟೆ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಬಟ್ ಒಂದು ಲೇಟಾಗಿ 4-4:30 ಮಲ್ಕೊಂಡೆ. ಘಾಟ್ ಎಲ್ಲ ವೀಡಿಯೋ ಮಾಡ್ಕೊಂಡೆ. ಅವಳು ಘಾಟ್ ವೀಡಿಯೋ ಎಲ್ಲ ಸಪ್ರೇಟಾಗಿ ಹಾಕಿರ್ತೀನಿ. ಬರೋಣ. ನಾನು ಓಲೋ ಬಸ್, ಸ್ಕ್ಯಾನಿಯಾ, ಮರ್ಸಿಡಿಸ್ ಬೆಂಚ್ ಎಲ್ಲ ಬಸ್ ಒಳಗೆ ಅಡ್ಡಾಡೀನಿ. ಬಟ್ ಬೇರೆ ಸ್ಟೇಟ್ ಒಳಗೆ ನಮ್ಮ ಕರ್ನಾಟಕ ಬಸ್ ಕಂಡಾಗ ಒಂದು ನೋಡುವಂಥ ಖುಷಿನ ಸಪ್ರೇಟ್. ಅಂದರೆ ಗೋವಾ ಸ್ಟೇಟ್ ಒಳಗೆ ಈಗ ಹೊಂಟಿದ್ದೇವಲ್ಲ, ಈಗ ನಮ್ಮ ಬಸ್ ಹೊಂಟಿದ್ದು ನೋಡಿಲ್ಲ ಅಂತೇಳಿ ಒಂದು ಖುಷಿ ಆಗ್ಬಿಡುತ್ತೆ. ಹಂಗೆ ಲೋಕಲ್ KSRTC ಯಾರಿಗೂ ಕಮ್ಮಿ ಇಲ್ಲ ನೋಡಲ್ಲ. ಅಣ್ಣ ಹಂಗೆ ಹಾಕಿ ತಸ್ತಾ ಒಂದು ಸಿರ್ಸಿ ಡಿಪೋ ಗಾಡಿ ಇದೆ. ಯಾರ್ಯಾರು ಗೊತ್ತಿರುತ್ತೆ ಕಮೆಂಟ್ಸ್ ಹಾಕಿರ್ತಾರೆ, ಅಣ್ಣ ಇವರು ಲಾಸ್ಟ್ ಟೈಮ್ ಒಂದು ನದೀರ ಬಸ್ ಅಂತೇನೋ ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಸಿರ್ಸಿ ಡಿಪೋದೆ ಅದು ನೆಕ್ಸ್ಟ್ ಏನಂದ್ರೆ ರಾಣಿ ಚೆನ್ನಮ್ಮ ಬಸ್ಸಿಂದ ವಿಡಿಯೋ ಮಾಡಿ ಹಾಕಿ ಅಂತಂದ್ರೆ ಸಿರ್ಸಿಗೆ ಹೋಗ್ತೇನೆ ನಾವು. ಒಂದ್ಸತಿ ಹೋದ್ರೆ ಟ್ರೈ ಮಾಡಿ ಒಂದು ಜರ್ನಿ ನಾವು ಮಾಡ್ದೆ ಅವ್ರ ಜೊತೆ. ಸ್ಟಾಪ್ ಮಾಡಿದೆ ಅಣ್ಣ, ಇಲ್ಲ ಸೈಡ್ ಕೊಟ್ಟಾಕೋ ಸ್ಲೋ ಆಗಿ. ಹಂಗೆ ಒಂಥರ ಖುಷಿ ಆಗುತ್ತೆ ನಮ್ಮ ಡಿಪೋ ಬಸ್ ನೋಡಿದ ತಕ್ಷಣ. ನಮ್ಮ ಕರ್ನಾಟಕ ಬಸ್ ಅಂತೀವಿ. ಇನ್ನೊಂದು नहीं चालू है तो स्क्रीन ऐसा बंद रहता है. हाँ अभी चालू है. चालू रहते हैं वो ऐसे. घाट उतर रहे हैं क्या? अभी चढ़ना है? उतरता चढ़ता दोनों है क्या? आने के टाइम में उतरता, जाने के टाइम ಈಗ ಕಾರವಾರ ದಾಟಿ ಜಸ್ಟ್ ಗೋವಾ ಬಾರ್ಡ್ರಿಗೆ ಎಂಟರ್ ಆದ್ವಿ. ಟೈಮ್ ಒಂದು 7 ಗಂಟೆ 40 ನಿಮಿಷ. ಆಲ್ರೆಡಿ 13 ಗಂಟೆ ಮೇಲೆ ನಾವು ಜರ್ನಿ ಮಾಡೋಕತ್ತೆ. ಕಿಲೋಮೀಟ್ರ್ ಬಂದು ನಾನು ಚೆಕ್ ಮಾಡಿದ್ದೆ ಇಲ್ಲಿವರೆಗೂ ಅಂತಂದ್ರೆ ಪೂರ ಅಪ್ ಟು ನಾವು ಹೋಗೋ ಪಂಜಿವರೆಗೂ ಅಂದ್ರೆ 830 ಕಿಲೋಮೀಟ್ರ್ ಆಗುತ್ತೆ. ಇದು ಕೂಡ ರಿಂಗ್ ರೋಡ್ ಮೇಲೆ ಬರೋ ಮುಂದೆ ಹೆಚ್ಚು ಕಮ್ಮಿ ಆಗಿರುತ್ತೆ. ಕೆಲವು ಟ್ರಾವೆಲ್ಸ್ ಬೇರೆ ಕಡೆಯಿಂದ ಬರುತ್ತೆ. ಹಂಗೆ ಈಗ ನಾವು ಬಂದಿದ್ದು ರಾಜನಗರ ಬಂದ ಹಿಡಿದ್ರೆ ಪಂಜಿವರೆಗೂ 830 ಕಿಲೋಮೀಟ್ರ್ ಆಗುತ್ತೆ. ಬರ್ರಿ ಈಗ ರೋಡ್ ನಾನು ಬಂದಾಗೆಲ್ಲ ಫುಲ್ ಸಿಂಗಲ್ ರೋಡ್ ಇತ್ತು. ಎಷ್ಟೋ ವರ್ಷದ ನಂತರ ಬಂದೆ ನಾನು ಈ ರೋಡಿಗೆ. ಇಲ್ಲ ಇದಕ್ಕಿಂತ ಮುಂಚೆ ಒಂದ್ಸತಿ ಕಾರ್ ತೊಗೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದ್ಸತಿ ಬಂದ್ವಿ. ಬಟ್ ಅದು ಬೆಳಗಾಂ ಇದ್ರ ರೋಡ್ ಮೇಲೆ ಬಂದಿದ್ವಿ. ಅಲ್ಲಿ ಮಾಮೂಲಿ ರೋಡೇ ಇರುತ್ತೆ. ಬಟ್ ಇವಾಗ ಇಲ್ಲಿ ಬಂದಿರೋದಂದ್ರೆ ನಾವು ಓಲೋ ಬಸ್ ಓಡಿಸ್ತಾ ಇದ್ದೆ B9R ಗಾಡಿ. ಗೋವಾ ಟು ಬೆಂಗಳೂರು ಓಡಿಸೋವಾಗ ಸೆಮಿ ಸ್ಲೀಪರ್ ಗಾಡಿ. ಇಲ್ಲೆಲ್ಲ ಫುಲ್ ಸಿಂಗಲ್ ರೋಡ್ ಇತ್ತು. ಬಟ್ ಇದು ಮಸ್ತ್ ಇವಾಗ ಅಮೇಝಿಂಗ್. ಇಲ್ಲಿವರೆಗೂ ಡಬಲ್ ರೋಡ್ ಇದೆ. ಮುಂದೆ ಮೇ ಬಿ ಸಿಂಗಲ್ ಆಗ್ಬೋದು ನಾವು. ಹಳ್ಳಿ ಪಂಚಿ ಇನ್ನೂ 68 ಕಿಲೋಮೀಟ್ರ್ ಇದೆ.
ಓಲ್ಡ್ ಮೇ ಬಿ ಇನ್ನು ಸಿಂಗಲ್ ರೋಡ್ ಇದೆ ಅಲ್ಲೇ 68 ಕಿಲೋಮೀಟರ್ ಇದೆ ಇನ್ನು. ಬರೀ ಮತ್ತೆ ಅಲ್ಲೆಲ್ಲೆಲ್ಲೆಲ್ಲ ಘಾಟ್ ಸೆಕ್ಷನ್ ಬರ್ತಾವನು ಆಗ್ತಾ ಸಣ್ಣ ಕ್ಲಿಪ್ಪಿಂಗ್ಸ್. ಬಾಗಾ ಬೀಚು ಅಲ್ಲೇ ಬಾಗಾ ಬೀಚ್ ಬೋಟ್ ಕಾಣತ್ತೆ ನೋಡೋಣ. ಈ ಗೋವಾಕ್ಕೆ ಬಂದಾಗ ಅನ್ಸುತ್ತೆ ಅನಿಸ್ತದೆ ನಮ್ಗೆ ಒಂದು ಸಾಂಗ್ ಐತಲ್ಲ, ಯಾರು ಯಾರು ಗೀಚಿ ಹೋದ ಹಾಳು ಹಣೆಯ ಬರ ಅಂತೇಳಿ. ಏನಕ್ಕ ಅಂತ ಗೊತ್ತಾಗೋದು, ಯಾರಿಗಾರು ಗೊತ್ತಿದ್ರೆ ಹೇಳ್ರಿ ಸ್ವಲ್ಪ. ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಯಾವಾಗ ಬರಲಿ ಒಂದಾಗಿದ್ದು ಸಾಂಗ್ ನೆನಪಾಗಿರ್ಬೇಕು. ನನಗೂ ಅರ್ಥ ಆಗೋದು ಯಾಕೆ ನೆನಪಾಕೈತಿ. ಗೋವಾ ಎಂಟರ್ ಆದ ತಕ್ಷಣ ನೆನಪಾಗ್ತಾ ಏನೋ ಇರ್ಬೋದು, ಇದೆ ಏನೋ ಒಂದು ಸಮಸ್ಯೆ ಇದೆ. ಯಾರು ಗೊತ್ತಿದ್ರೆ ಪರಿಹಾರ ಮಾಡಿ ಕಮೆಂಟ್ ಹಾಕಿ ಸ್ವಲ್ಪ. ಸ್ಪೆಷಲಿ ಇದಕ್ಕೆ ಯಾರು ಉತ್ತರ ಕೊಡ್ರಿ, ಅದಕ್ಕೆ 100ಕ್ಕೆ 200% ವಾಪಸ್ ನಿಮ್ಗೆ ರಿಪ್ಲೈ ಕೊಟ್ಟು ನೀವು ಇದನ್ನು ಅದೇನು ಸೊಲ್ಯೂಷನ್ ಐತೆ ಅಂತ ಪಾಲಿಸೇ ಬಿಡೋಣ ಅದನ್ನು. ಈ ಬ್ರಿಡ್ಜ್ ನೋಡಲಿಲ್ಲ ನಾನು, ಇವಾಗ ನೋಡಾಕತ್ತೆ. ब्रिज है पंजी तक है पूरा, पंजी तक है ना पूरा मैंने 6 लाइन पंजी से 1 किलोमीटर पहले पंजी से पहले ಬರೋಣ. ಕರೆಕ್ಟಾಗಿ 9 ಗಂಟೆ 35 ನಿಮಿಷ ಪಂಜಿ ಬಸ್ ಸ್ಟಾಪಿಗೆ ಬಂದು ನಿಂತು ಗಾಡಿ ರೈಟ್ ಅಂದ್ರೆ 15 ಅವರ್ ತೊಗೊಂಡಂಗೆ ಆಯ್ತು ಇವ್ರು ಆ್ಯಕ್ಚುಲಿ. ಮತ್ತು ಅಷ್ಟು ತೊಗೊಂಡತ್ತ ಮಾಮೂಲಿ. ರೈಟ್ ಟೋಟಲ್ ಉಂಟು. ಸೊ ಲಾಸ್ಟ್ ಟೈಮ್ನ ಇಂಟ್ರಿಯಲ್ಲಿ ತೋರಿಸಿ ನಿಮ್ಗೆ ಇದು ಅನಿಸುತ್ತೆ ಹಂಗೆ ಒಳಗೆ ತೋರಿಸ್ಬೇಕಂತ. ಈ ಥರ ಡಬಲ್ ಬೆಡ್ ಹಿಂಗೆ, ಸಿಂಗಲ್ ಬೆಡ್ ಹಿಂಗೆ 15 ಕಿಲೋಮೀಟರ್ ಬಂದು ಟೋಟಲಿ 15 ಹೋದಂಗೆ ಆಯ್ತಣ್ಣ. ಕಿಲೋಮೀಟರ್ ಬಂದು ಕಿತ್ನಾಣ 830 830 ಕಿಲೋಮೀಟರ್ ಅಂತ ಹೇಳತ್ತಾರ. ಹೊಳ್ಳಿ ಇಲ್ಲಿ ಪಣಜಿ ಮಾಡ್ಗಾವಿಂದ ಬರ್ಬೇಕಂದ್ರೆ ಇಲ್ಲೇ ನಿಮ್ಗೆ 2.5 ಗಂಟೆ ತೊಗೊಳ್ತದೆ. ಯಾಕಂದ್ರೆ ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಿಡಲಿಲ್ಲ, ಮತ್ತು ಅಲ್ಲಿ ಬೈಪಾಸ್ ಬಂತು. ಹೊಳ್ಳಿ ಎಲ್ಲೇ ಲೇಟ್ ಆಯ್ತಲ್ಲ, ಮತ್ತು ರಾಯಚೂರಲ್ಲಿ ಪಿಕಪ್ ಮಾಡೋಗೋ ಲೇಟ್ ಆಯ್ತು. ಹಂಗೆ ಕೆಲವೊಂದು ಕಡೆ ಲೇಟ್ ಆಗಿರುತ್ತೆ. 15 ಅವರ್ ಕಂಪ್ಲೀಟ್ ಟೈಮಿಂಗ್ ಐತಿ, ಬಟ್ ಕಂಪ್ಲೀಟ್ ಟೈಮಿಂಗ್ 15 ಅವರ್ ಬಂದಂಗೆ ಆಯ್ತು. ಗಾಡಿ ಏನು ಲೇಟ್ ಇಲ್ಲ, ರೈಟ್ ಟೈಮ್ಗೆ ಒಂದು ಹಾಫ್ ಆನ್ ಅವರ್ ಅಷ್ಟೇ. ಭಯ್ಯ 15 ಗಂಟೆಯಲ್ಲಿ ಕ್ಯಾನ ಕಂಪ್ಲೀಟ್ ಟೈಮಿಂಗ್ ಬೇಬಿ. ಹಾಂ 15 ಅವರೇ ಇದೆ ಅಂತ ರೈಟ್ ಟೈಮ್ಗೆ ಬಂದಂಗೆ ಆಯ್ತು. ಹಿಂಗೆ ಗೊತ್ತಿಲ್ಲ. ಇದಿಷ್ಟು ನೋಡೋಣ ಹೈದರಾಬಾದ್ ಟು ಗೋವಾ. ಡ್ರೈವರ್ ಸಾಹೇಬ್ರು ಇನ್ನೊಂದ್ಸತಿ ತೋರಿಸ್ಬಿಡ್ದೆ ನೋಡ್ರಿ. ಅಣ್ಣ ಥ್ಯಾಂಕ್ ಯು ಅಣ್ಣ, वेलकम अच्छा से लेके आया श्रीधर अन्ना। कोई मिले तो एक थैंक्स बोल दो श्रीधर अन्ना को, उसके साथ एक जर्नी भी कर दो। अच्छा चला है गाड़ी भी। एग्जैक्ट 9:30 आ गया। थैंक यू अन्ना, थैंक यू फॉर वॉचिंग। वेलकम भैया।